ಇಲ್ಲೇ ನಮ್ಮ ಬಿಜಾಪುರ ಅಖಂಡ ಜಿಲ್ಲೆದೊಂದು ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಶಾಲ ಹಾಕೊಂಡು ನಡೀತಾನಲ್ಲ, ಎಲ್ಲಾ ಜಾತಿಗೂ ಬೈತಾನ, ಯಾರನ್ನೂ ಬಿಟ್ಟಿಲ್ಲ. ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಾಳ ದಿವಸ ಆತ. ಎಮ್ಮಿಕರ ಗೊಡ್ಡೆ ಎಮ್ಮೆ ಅದು ಹಿಂಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಮೊದಲ ಚಟ ಬಿದ್ದ್ಬಿಟ್ಟತಿ. ಅದಕ್ಕೆ ಮೊನ್ನೆ ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿ ನೀ ಒಬ್ಬನ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂದೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಓದಿದೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ. ಅವ್ರಿಗೆ ಓಟ್ ಹಾಕ್ಬಿಡೋದಂತ, ಇವ್ರಿಗೆ ಓಟ್ ಹಾಕ್ಬಿಡೋದಂತ. ಇವ್ರ ಅಪ್ಪನ ಮಾಡಿದ್ರೆ ದೇಶ, ಇವ್ರ ಅಪ್ಪನ ಮಾಡಿದ್ರೆ ಜಾತಿ. ನೀನು ಬರ್ಬೋದು, ನಿನ್ನ ಬಗ್ಗೆ ಮಾತಾಡ್ಕೊಡು. ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಣಮಗ ಹಿಂದ JDS ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಇಟ್ಟುಕೊಳ್ಳ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡಿದ್ದ. ನೀವು ನಿಂತೀರಿ ಮತ್ತೆ ಮೋದಿ ನಿಲ್ಲಿಸೋರು ಇಲ್ಲೇ ತುಂಬಂದು ಬಾಗಲಕೋಟಿಗೆ. ಮೋದಿಗೆ ಓಟ್ ಹಾಕ್ರಿ, ಮೋದಿಗೆ ಯಾಕೆ ತಾಕತ್ತಿದ್ರೆ ಇವ್ರು BJP ಅನ್ನಾಕ. ನೀವು ನೋಡ್ರಿ ಬೇಕಾರೆ ಅವ್ರು ನಾಳೆ ಬಂದು ದೊಡ್ಡ ನೋಡಿ ಭಾಷಣ ಮಾಡ್ತಾರೆ ಇಲ್ಲಿ. ಅವ್ರು ಅಂತ ಹೇಳ್ತಾರೆ ಮೋದಿಗೆ ಓಟ್ ಹಾಕ್ರಿ. ಅವಂತೂ ಕೋಣ ನಿಂತಿಲ್ಲ, ಎತ್ತಾಗಿರ್ತಿತ್ತು ಗೊತ್ತಿಲ್ಲ. ಮೋದಿಗೆ ಓಟ್ ಹಾಕ್ರಿ. ಯಾಕಪ್ಪ ಮೋದಿಗೆ ಓಟ್ ಹಾಕಂತ ಹೇಳ್ತೀರಿ? ಮೋದಿ ಏನು ಬೇಡ ನನ್ನ ಪ್ರಶ್ನೆ. ಹೋಗ್ರಿ, 4 ಬಾರಿ ಸಂಸದರು ಸನ್ಮಾನ್ಯ ಗದ್ದಿಗೌಡರು, 4 ಬಾರಿ ಸಂಸದರು. ಏನು ಕೊಡಿಗೆಪ್ಪ ಹುಡುಗನ್ ತಾಲೂಕ ಪ್ರಶ್ನೆ ಹಾಕ್ತೀವಿ. ನಾಳೆ ದೊಡ್ಡಗೌಡ ಬಂದಾಗ ನೀವು ಕೇಳ್ರಿ, ಹುಟ್ಟಿಂಗ್ ಕೇಳಕ್ ಬರ್ತಾರ. ಅವತ್ತು ಗದ್ದಿಗೌಡರು ಓಟ್ ಹಾಕ್ರಿ ಅಂತ ದೇವ್ರನೇನು ಕೇಳುದಿಲ್ಲ, ಮೋದಿಗೆ ಓಟ್ ಹಾಕ್ರಿ ಅಂತ ಕೇಳ್ತಾರ. ಅದಕ್ಕೆ ಗದ್ದಿಗೌಡರು ಕೇಳ್ತಿಲ್ಲ ನಿಮ್ಮ ಕೊಡುಗೆ ಏನು. ನಮ್ಮ ತಾಲೂಕಿಂದ ಬೇಡಿಕೆ ಇತ್ತಪ್ಪ, ಏನು ಆಲ್ಮಟ್ಟಿ ಅಂತ ಕೊಪ್ಪಳಗ ರೇಲ್ ಮಾರ್ಗ ಆಗ್ಬೇಕಾಗಿತ್ತು. ವಾಯಾ ಕುಡ್ಲು ಸನ್ಮ ಕುಡ್ಚಿ ನಂತರ ಏನು ಬಾಗಲಕೋಟ್ಗೆ ರಾಯಚೂರವರಿಗೂ ಕುಡ್ಚಿ ರಾಯಚೂರು. ಹೌದಲ್ಲ ಬಸಲ್ಲ, ನೀನಲ್ಲ ಹೋರಾಟಗಾರ, ಹೇಳು ಕರೆಕ್ಟ್ ಆಗಿ. ಕುಡ್ಚಿ ರಾಯಚೂರು ಹೇಳ್ತೀನಿ, ಬರ್ತೀನಿ. ಇದು 20 ವರ್ಷದಿಂದ ಸನ್ಮಾನ್ಯ ಸಿದ್ದು ನ್ಯಾಮಗೌಡರು ಸಂಸದರಿದ್ದಾಗ ಅಡಿಗೆಲ್ಲ ಹಾಕಿದ್ರು ಕುಡ್ಚಿ ರಾಯಚೂರು. ಇವತ್ತವರೆಗೂ 10 ಕಿಲೋಮೀಟರ್ ಇನ್ನ ತನ ಪ್ರಾರಂಭ ಆಗಿಲ್ಲ, 10 ಕಿಲೋಮೀಟರ್ ಆಗಿಲ್ಲ. 20 ವರ್ಷ ಆಗ್ತದೆ. ಗದ್ದಿಗೌಡರು ಆಗಿಂದ ಅದು ಅಲ್ಲೇ ಬಿದ್ದದ್ದು, ಅಲ್ಲೇ ನಿಂತೈತಿ ರೈಲ್ ಮಾರ್ಗ. ಇವತ್ತು ರೈಲ್ವೆ ಬೇಕು ಬೇಕು ಅಂತ ಅನೇಕ ಜನ ಹೋರಾಟ ಮಾಡಿದ್ರು. ಇವತ್ತು ನಮ್ದು ಆಲ್ಮಟ್ಟಿಯಿಂದ ಕೊಪ್ಪಳ ಆಗ್ಬೇಕು ಅಂತೇಳಿ ಅನೇಕ ಜನ ಹೋರಾಟ ಮಾಡಿದ್ರು. ಇವತ್ತು ಇಲ್ಲೇ ಕುಷ್ಟಗಿಗೆ ಬಂದೈತಿ, ಕುಷ್ಟಗಿ ಅಂದ್ರೆ ಇಲಕಲ್ ಎಷ್ಟಪ್ಪ. ಇಲಕಲ್ಲಿಗೆ ಬಂದು ಹಿಂಗ ಹುಡುಗನ ಮ್ಯಾಗ ಹಾಸಿ ಹಿಂಗ ಮುದ್ಗಲಿಗೆ ಹೋಗಿದ್ರೆ ಮುಗಿತಿತ್ತ, ಮುದ್ಗಲಿಗೂ ಹೊಂಟತ್ತದ. ಈಗ ಅದನ್ನ ತೊಗೊಂಡ್ಬರ್ಬೇಕು. ಇಲ್ಲಿ ಇವ್ರದ ಸರ್ಕಾರ ಇತ್ತಿಲ್ಲ, ಡಬಲ್ ಇಂಜನ್. ಎಷ್ಟು? 2 ಇಂಜನ್ ಇತ್ತು ಸರ್ಕಾರ. ರಾಜ್ಯದಾಗ ಇವ್ರದ, ಕೇಂದ್ರದಾಗ ಇವ್ರದ. ಮತ್ತೆ ಏನ್ ಮಾಡಿದ್ರಿ ಈಗ ಗದ್ದಿಗೌಡ್ರ? 20 ವರ್ಷ ಏನ್ ಮಾಡಿದ್ರಿ? 20 ವರ್ಷ ಏನು ಮಾಡಿಲ್ಲ ಗದ್ದಿಗೌಡ್ರು. ಡೆಲ್ಲಿಗೆ ಹೋಗೋದು, ಊಟ ಹೊಡೆಯೋದು, ಮಕ್ಕಳೋದು, ಬಂದ್ಬಿಡೋದು, ಅಟ್ಟ ಕೆಲಸ ಮಾಡ್ರ ಗದ್ದಿಗೌಡ್ರು. ಏನು ಮಾಡಿ ಇವತ್ತು ಏನ್ ಕೊಡುಗೆ ಐತೆ ನಮ್ಗೆ ನನಗೆ ಉತ್ತರ ಕೊಡ್ಬೇಕು. ನಾಳೆ ಪ್ರಚಾರಕ್ಕೆ ಬಂದ್ರೆ ನೀವು ಕೇಳ್ತಿರಲ್ಲ, ನೀವು ಭಾರತ ದೇಶದ ಪ್ರಜೆಗಳಾಗಿದ್ರೆ ಇವತ್ತು ಗದ್ದಿಗೌಡರಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದ್ರು ಕೇಳಬೇಕು, ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಏನ್ ಕೊಡುಗೆ ಐತಿ. ಇದೇ 2019ರಾಗ ನರೇಂದ್ರ ಮೋದಿ ಅವರು ಬಂದ್ರು. ಏನಿಲ್ಲಿ ನೇಕಾರರು ಇದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ನೇಕಾರರಿಗೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತೀನಿ ಅಂತ ಹೇಳಿ ಭಾಷಣ ಮಾಡುವ ನನ್ ನೆನಪೈತಿನ. ಏನ್ ಕೊಟ್ರಪ್ಪ ನೇಕಾರರಿಗೆ? ನೇಕಾರ ಪರಿಸ್ಥಿತಿ ಏನೈತಿ ಗೊತ್ತಾ ನಮ್ಗೆ? ಅವ್ರ ಕಚ್ಚಾ ಮಾಲ ಎಲ್ಲಾ ಬೆಲೆ ಏರಿಕೆ. ನೇಕಾರರು ಒಂದು ಸೀರೆ ಮಾರಂಗಿಲ್ಲ, ನೇಕಾರ ಪರಿಸ್ಥಿತಿ ಸುದ್ದಿಲ್ಲ.
ಇವತ್ತು ನಮ್ಮ ಸರ್ಕಾರ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ನೇಕಾರ ಪೌರ್ಣಮ ಮಕ್ಕಳಿಗೆ 10 HP ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು 10 HP ಉಚಿತವಾಗಿ ಇವತ್ತು ಕರೆಂಟ್ ಅನ್ನು ಕೊಟ್ಟಿದ್ದೀವಿ. ನೇಕಾರರಿಗೆ ವಿದ್ಯುತ್ ದರದಲ್ಲಿ ₹1.25 ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ₹1.25 ಅವರು ವಿದ್ಯುತ್ ಬಿಲ್ ಅಲ್ಲಿ ಸಬ್ಸಿಡಿಯನ್ನು ಕೊಟ್ಟಿದ್ವಿ. ಇವತ್ತು ಯೂರಿಯಾ ಕೊಡಕ್ಕಾಗಿಲ್ಲ. ಯಾಕೆ ಕೊಡಕ್ ಆಗ್ತಾ ಇಲ್ಲ? ಬೇಗ ಈಶ್ವರಪ್ಪ ಹಿಂಗ ಒದರಿ ಈಗ ಕುಂತಾನ. ಅದಕ್ಕ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದರ್ತಿತ್ತು. ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆದ ಒಂದ್ ಐತಿ ಎಮ್ಮಿ, ದೊಡ್ಡ ಎಮ್ಮಿ, ಗೊಡ್ಡೆ ಎಮ್ಮಿ. ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ, ಗೊತ್ತಿಲ್ಲ. ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಶಾಲ ಹಾಕೊಂಡು ಹೇಳ್ತಾನಲ್ಲ, ಎಲ್ಲಾ ಜಾತಿಗೂ ಬೈತಾನ, ಯಾರನ್ನೂ ಬಿಟ್ಟಿಲ್ಲವ. ಹಾಲ್ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಅಂತಾನ, ಪಂಚಮಸಾಲರಿಗೆ ಓಟ್ ಹಾಕ್ಬೇಡ ಅಂತಾನ, ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಬೇಡ ಅಂತಾನ. ಅದು ಓದ್ರಾಕತ್ತತಿ ಬಹಳ ದಿವಸ ಆತ. ಎಮ್ಮಿಕರ ಗೊಡ್ಡೆ ಎಮ್ಮೆ ಅದು ಹಿಂಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದರ ಚಟ ಬಿದ್ದ್ಬಿಟ್ಟತಿ. ಅದಕ್ಕೆ ಮೊನ್ನೆ ಹೇಳಿ ಸೂಕ್ಷ್ಮವಾಗಿ, ನೀನೇನು ಪಂಚಮಸಾಲಿಗೆ ನೀ ಒಬ್ಬರ ಹುಟ್ಟಿಲ್ಲ, ನಿನ್ನಿಂದ ಏನು ಪಂಚಮಸಾಲಿ ಸಮಾಜ ನಿಂತಿಲ್ಲ, ನಿಂತೇನೂ ಇಲ್ಲ. ನೀನು ಬಾಯಿ ಬಂದ್ ಮಾಡಿದಿ ಬಹಳ ಚಲೋ. ನೀನ್ ಇದೇ ರೀತಿ ಒದರಿದೆ ಅಂದ್ರೆ ಈಶ್ವರಪ್ಪನ ಗತಿ ನಿನಗೆ ಬಂದ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನು ಒದರ್ತಾನವ ಹಂಗ ಒದರುದಂದ್ರೆ ಎಟ್ಟಂತ ಒದರುದು. ಅವ್ರಿಗೆ ಓಟ್ ಹಾಕ್ಬಿಡೋದಂತ, ಇವ್ರಿಗೆ ಓಟ್ ಹಾಕ್ಬಿಡೋದಂತ. ಇವ್ರ ಅಪ್ಪನ ಮಾಡಿದ್ರೆ ದೇಶ, ಇವ್ರ ಅಪ್ಪನ ಮಾಡಿದ್ರೆ ಜಾತಿ. ನೀನು ಬರ್ಬೋದು, ನಿನ್ನ ಬಗ್ಗೆ ಮಾತಾಡ್ಕೊಡು. ಏನ್ ಎಲ್ಲಿ ಹೋದಲ್ಲೋ ಅಲ್ಪಸಂಖ್ಯಾತರನ್ನು ಬೇಯೋದು. ಇವನ ಗಣಮಗ ಹಿಂದ JDS ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿನ ಇಟ್ಟುಕೊಳ್ಳ, ಟಿಪ್ಪು ಸುಲ್ತಾನ್ ಖಡ್ಗ ಹಿಡ್ಕೊಂಡು ಇವ ಯತ್ನಾಳ ಎಲ್ಲ ಮಾಡ್ಯಾರ. ಈಗ ಬೇಡ ಅಂದ್ಕೊಳ್ಳಿ ಎತ್ತಾಗಾರ ಮಾತಾಡೋದು. ಎಲ್ಲಾರು ಇವ್ರೊಬ್ಬರ ಹುಟ್ಬಿಟ್ಟಾರ ಪಂಚಮಸಾಲಿಯಾಗ. ಮತ್ತೆ ಯಾರು ಹುಟ್ಟೇ ಇಲ್ಲ ನಾವು ಬೇರೆದವ್ರು. ಏನ್ ಈ ಜಿಲ್ಲಾದಾಗ ಈ 2 ಜಿಲ್ಲಾ ಗೊತ್ತಿಲ್ಲ ನಮಗ್ ಇವ ಎಲ್ಲಿದ್ದ ಅನ್ನೋದು. ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ. ಯಾಕಂದ್ರೆ ಹೇಳ್ತಿದ್ಲು ಮನೆ ಮುದುಕಿ, ನೋಡು ಅಯ್ಯಪ್ಪ ಬಾಳ ಒದರ್ತಿತ್ತು ಎಮ್ಮಿಕರ, ಹಿಂಗ ಒದರಿ ಮುಂಚೆ ಸತ್ತು ಬಿಡ್ತಂತ. ಇವ್ರದ್ದು ಹಂಗ ಆಗತ್ತ ಗತಿ. ಒದರಿ ಬಾಳಿ ಒದರಿ ಸಾಯ ಪರಿಸ್ಥಿತಿನೇ ಐತವ. ಅಟ್ಟ ಈಗ ಒದರದ ಅವನ ಗತಿ ಏನೇ ಇಲ್ಲ. ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಒದರ್ತಾನ, ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ, ಎಲ್ಲ ಜಾತಿಯವ್ರ ಬಗ್ಗೆನೂ ಒದರ್ತಾನ. ಒದರೋದೊಂದೇ ಹುಚ್ಚನಾಗಿದೆ ವಿಚಾರ. ಅದಕ್ಕೆ ಅದು ಒದರಿ ಕಾಯದೆ ಖಾಲಿ ಆಗದ. ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಕೆಡಿಸ್ಕೊಬಾರ್ರಿ. ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರ್ದು.